ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕುರಿತಾಗಿ ಸಂಜಯ್ ಪಾಟೀಲ್ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ DCM DK ಶಿವಕುಮಾರ್ ಅವರು ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಂಜಯ್ ಪಾಟೀಲ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಕೊಟ್ಟಂತ ಹೇಳಿಕೆ ನೋಡಿ, ಪೆಗ್ ಸಿಸ್ಟಮನ್ನು ಹೊಸ ಲೀಗಲ್ ಮ್ಯಾನುಫ್ಯಾಕ್ಚರ್ ಈಗಾಗಲೇ ಸಂಜಯ್ ಪಾಟೀಲ್ಗೆ ಉತ್ತರ ಸಿಕ್ಕಿದೆ ಅನ್ನುವ ವಿಚಾರವನ್ನು ಬೆಳಗಾವಿಯಲ್ಲಿ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮಂತ್ರಿ ತುಂಬ ಸ್ಟ್ರಾಂಗ್ ಇದ್ದಾರೆ, ನಮ್ಮ ಮಂತ್ರಿ ಅವರನ್ನು ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಹೊಸ ಲಿಕ್ಕರ್ ಮ್ಯಾನುಫ್ಯಾಕ್ಚರ್ ಇವರು ಸಂಜಯ್ ಪಾಟೀಲ್ಗೆ ಈಗಾಗಲೇ ಉತ್ತರ ಸಿಕ್ಕಿದೆ. ನಮ್ಮ ಮಂತ್ರಿ ಇದಾರಲ್ಲ, ಎಲ್ಲಿ ಮಂತ್ರಿ ಅಂತ 100 ಜನ ಸಂಜಯ್ ಪಾಟೀಲ್ನ ಅರಗಿಸ್ಕೊಳ್ಳೋ ಶಕ್ತಿ ಆಕೆಗಿದೆ. ನಾನು ಅವ್ನಿಗೆ ಯಾರಿಗೋ ಉತ್ತರ ಕೊಡಕ್ಕೆ ತಯಾರಿಲ್ಲ. ಏನು ಅಕ್ಕನ ಹೆಸರು ಏನು ಮಾತಾಡೋನು, ಏನು ಕೆಟ್ಟ ಮಾತಾಡೋನು ಹೇಳಿ. ಈಗ ಎಕ್ಸ್ಟ್ರಾ ಪೇಕ್ ಅಂದ್ರೆ ಸರಿ ಅಂತ ಯಾಕೆ ತಿಳ್ಕೊತಾ ಇದ್ದಾರೆ ನೀವು? ಎನರ್ಜಿ ಡ್ರಿಂಕ್ ಇರಬೇಕು, ಎನರ್ಜಿ ಡ್ರಿಂಕ್ ಅದಾವ, ಎನರ್ಜಿ ಡ್ರಿಂಕ್ ಇರ್ತೋ ಇಲ್ಲೋ ಸರ. ಒಂದ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹುಟ್ಟಪ್ಪ. ನಾ ಸರ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾ ಇದ್ದೇನೆ. ನಾ ಏನು ಅಕ್ಕನ ಹೆಸರು ಏನು ಮಾತಾಡೋನು, ಏನು ಕೆಟ್ಟ ಮಾತಾಡೋನು ಹೇಳಿ. ಈಗ ಎಕ್ಸ್ಟ್ರಾ ಪೇಕ್ ಅಂದ್ರೆ ಸರಿ ಅಂತ ಯಾಕೆ ತಿಳ್ಕೊತಾ ಇದ್ದಾರೆ ನೀವು? ಎನರ್ಜಿ ಡ್ರಿಂಕ್ ಇರಬೇಕು, ಎನರ್ಜಿ ಡ್ರಿಂಕ್ ಅದಾವ, ಎನರ್ಜಿ ಡ್ರಿಂಕ್ ಇರ್ತೋ ಇಲ್ಲೋ ಸರ. ಒಂದ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹುಟ್ಟಪ್ಪ. ನಾ ಸರ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾ ಇದ್ದೇನೆ. ನಾ ಏನು ಅಕ್ಕನ ಹೆಸರು ಏನು ಮಾತಾಡೋನು, ಏನು ಕೆಟ್ಟ ಮಾತಾಡೋನು ಹೇಳಿ. ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಹೆಣ್ಮಕ್ಳ ಬಗ್ಗೆ ಆಡಿರುವ ಒಂದು ಮಾತು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆ ಮೂಲಕ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ. ಬರೀ ಮಂಡ್ಯ ಅಲ್ಲ, ಇಡೀ ರಾಜ್ಯಾದ್ಯಂತ ಕೂಡ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. HDK ವಿರುದ್ಧ 106 ಮಹಿಳೆಯರ ಘೋಷಣೆ, ಕೂಡಲೇ ಮಹಿಳೆಯರ ಕ್ಷಮೆ ಕೇಳುವಂತೆ ಆಗ್ರಹಿಸಿದ್ದಾರೆ. HD ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಮಾಡಿದ್ರು, ತಪ್ಪು ಮಾತಾಡಿಲ್ಲ, ಹಾಗೇನಾದ್ರೂ ನೋವಾಗಿದ್ರೆ ತಾಯಂದಿರ ಹತ್ತಿರ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ. ಆದ್ರೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಮೋಸ್ಟ್ಲಿ ಇದೇ ಹೇಳಿಕೆಯನ್ನ ಪ್ರಮುಖ ಅಸ್ತ್ರ ಮಾಡಿಕೊಂಡು ಚುನಾವಣೆಯಲ್ಲಿ NDA ಮೈತ್ರಿಕೂಟಕ್ಕೆ ಹಿನ್ನಡೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನ ಪ್ರಯೋಗ ಮಾಡುವಂತ ಸಿದ್ಧತೆಗಳು ಆಗ್ತಾ ಇದೆ. ಒಂದ್ ಕಡೆ ಮಹಿಳಾ ಕಾರ್ಯಕರ್ತರ ಹೋರಾಟ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ರಾಜ್ಯದ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲದ ಕುಮಾರಸ್ವಾಮಿಗೆ ಧಿಕ್ಕಾರ, ಧಿಕ್ಕಾರ. ಸಂಸ್ಕೃತಿಹೀನ ಕುಮಾರಸ್ವಾಮಿಗೆ, ಮಹಿಳಾ ವಿರೋಧಿ ಕುಮಾರಸ್ವಾಮಿಗೆ, ದಾರಿ ತಪ್ಪಿದ ಮಗ ಕುಮಾರಸ್ವಾಮಿಗೆ, ಆದರ್ತನ ಮಾಡುವ ಕುಮಾರಸ್ವಾಮಿಗೆ, ಮಹಿಳಾ ಪೀಡಕ ಕುಮಾರಸ್ವಾಮಿಗೆ ಧಿಕ್ಕಾರ, ಧಿಕ್ಕಾರ. ದಾರಿ ತಪ್ಪಿದ ಮಗ ಕುಮಾರಸ್ವಾಮಿಗೆ, ದಾರಿ ತಪ್ಪಿದ ಮಗ ಕುಮಾರಸ್ವಾಮಿಗೆ, ಮಹಿಳಾ ಯೋಜನೆಯನ್ನು ವಿರೋಧಿಸುತ್ತಿರುವ ಕುಮಾರಸ್ವಾಮಿಗೆ. ನಾಲ್ಕು ದೃಶ್ಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಬೆಂಗಳೂರು, ಅದೇ ರೀತಿ ರಾಮನಗರ, ರಾಯಚೂರು, ಕೊಪ್ಪಳ, ಇಲ್ಲೆಲ್ಲ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಇವತ್ತು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ HD ಕುಮಾರಸ್ವಾಮಿ ಅವರ ವಿರುದ್ಧ. ನೋ ಡೌಟ್ ಕಾಂಗ್ರೆಸ್ಗೆ ಅತಿ ದೊಡ್ಡ ಅಸ್ತ್ರ HD ಕುಮಾರಸ್ವಾಮಿ ಅವರ ಈ ಹೇಳಿಕೆ. ಹೆಣ್ಣು ಮಕ್ಕಳ ಬಗ್ಗೆ ಅಪಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನೋದನ್ನ ಬಿಂಬಿಸುವ ಪ್ರಯತ್ನ. ಬಟ್ ಅದಕ್ಕೊಂದು ಕ್ಲಾರಿಟಿ HD ಕುಮಾರಸ್ವಾಮಿ ಅವರು ಕೊಡೋ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿಗೆ ನಿಲ್ತಾ ಖಂಡಿತ ಇಲ್ಲ. ಅವರು ಕ್ಷಮೆಯಾಚನೆ ಆದ ಬಳಿಕವೂ ಕೂಡ ಈ ಹೋರಾಟವನ್ನ ಕಾಂಗ್ರೆಸ್ ಪಾಳೆಯ ಮುಂದುವರಿಸ್ತಾ ಇದೆ. ಅಂದ್ರೆ ರಾಜ್ಯದಲ್ಲಿ ಮೈತ್ರಿ ಅಭ್ಯರ್ಥಿಗಳಿಗೆ ಎಫೆಕ್ಟ್ ಆಗಬೇಕು ಇದರಿಂದ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಕೂಡ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸತೀಶ್, ಮತದಾನದ ತನಕ ಕೂಡ ಇದೇ ವಿಚಾರವನ್ನ ಜೀವಂತವಾಗಿಡಬೇಕು ಅಂತ ಕಾಂಗ್ರೆಸ್ ಪಾಳೆಯ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಅದರ ಮುಂದುವರೆದ ಭಾಗ ಈಗ ಪ್ರತಿಭಟನೆ ಆಗ್ತಾ ಇದೆ.
ಹೌದು ಶ್ರುತಿ, ಈ ವಿಚಾರವನ್ನು ಕಾಂಗ್ರೆಸ್ ಪ್ರಮುಖ ಅಸ್ತ್ರವಾಗಿ ಬಳಸಲಿಕ್ಕೆ ಎಲ್ಲ ಪ್ಲಾನ್ಗಳನ್ನು ಮಾಡ್ಕೊಂಡಿದೆ. ಈಗಾಗಲೇ ಕುಮಾರಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದರು ತುಮಕೂರಲ್ಲಿ, ಅದಕ್ಕೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದರು. ಆದರೆ ಡಿ ಕೆ ಶಿವಕುಮಾರ್ ಅವರು ಇದನ್ನು ಚುನಾವಣೆವರೆಗೂ ಕೂಡ ತಗೊಂಡು ಹೋಗಬೇಕು, ರಾಜ್ಯದ ಎಲ್ಲೆಡೆ ಕೂಡ ಈ ವಿಚಾರವನ್ನು ಮುಟ್ಟಿಸಿ ಮೈತ್ರಿ ಅಭ್ಯರ್ಥಿಗಳ ವಿರುದ್ಧ ಇದನ್ನು ಅಸ್ತ್ರವಾಗಿ ಬಳಸ್ಕೊಳ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಮಹಿಳಾ ಕಾರ್ಯಕರ್ತರು, ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರ ಹೇಳಿಕೆಯನ್ನು ಪ್ರತಿಭಟನೆ ಮೂಲಕ ಮತ್ತು ಮನೆ ಮನೆಗೆ ಹೋಗಿ ಮತದಾನ ಕೇಳುವ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿ ಮತದಾರರು ಮೈತ್ರಿ ಅಭ್ಯರ್ಥಿಗಳ ವಿರುದ್ಧವಾಗಿ ನಿಲ್ಲಬೇಕು, ಆ ಮುಖಾಂತರ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಕಾದು ನೋಡಬೇಕು ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ಆದರೆ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು ನಿನ್ನೆ ಸಭೆಯನ್ನು ಮಾಡಿದ್ದಾರೆ. ಪ್ರಮುಖ ಸಚಿವರು, ಶಾಸಕರು, ಪದಾಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಕೈಗೊಳ್ಳಬೇಕು, ಹಾಗೆ ಮಂಡ್ಯದಲ್ಲೂ ಕೂಡ ಗೋ ಬ್ಯಾಕ್ ಅಭಿಯಾನ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲೇ ಈಗ ಪ್ರತಿಭಟನೆ ನಡೀತಾ ಇದೆ. ಶ್ರುತಿ, ಖಂಡಿತವಾಗಿ ಏನು ಚುನಾವಣೆ ಇದೆ ಅಲ್ಲಿವರೆಗೂ ಕೂಡ ಈ ವಿಚಾರವನ್ನು ಜೀವಂತವಾಗಿ ಇಟ್ಟು ಮೈತ್ರಿ ಅಭ್ಯರ್ಥಿಗೆ ಹಿನ್ನಡೆ ಆಗುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗ ತಂತ್ರವನ್ನು ರೂಪಿಸಿದೆ. ಶ್ರುತಿ. ಓಕೆ ಸತೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.